ನಕ್ಷತ್ರ ಬಾವೇನಮ್ಮ. ಹಾಗಾಗಿದ್ರೆ ಈ ಪ್ರಪಂಚದಲ್ಲಿ ಜೀವರಾಶಿಗೆ ಬೆಲೆನೇ ಇರ್ತಿಲ್ವಲ್ಲಮ್ಮ. ಬೆಟ್ಟ ಗುಡ್ಡ ನದಿ ಸರೋವರಗಳಿಗೆ ಬೆಲೆನೇ ಇರ್ತಿಲ್ವಲ್ಲಮ್ಮ. ನೋಡಮ್ಮ, ನಾನು ಸಹಾಯ ಮಾಡಿದ್ದು ನನ್ನ ತಂಗಿಗೆ ತಾನೆ. ಇಲ್ಲ ಅಣ್ಣ, ಆದ್ರೂ ಬೀದಿಯಲ್ಲಿ ಭಿಕ್ಷೆ ಬೇಡಬೇಕಾಗಿದ್ದ ನಮ್ಮನ್ನ ಮನೆ ಕರ್ಕೊಂಡ್ಬಂದು ಮನೇಲಿ ಜಾಗ ಕೊಟ್ಟಿದ್ದೀರ. ಅಷ್ಟೇ ಅಲ್ಲ, ಕಣ್ಣು ಕಾಣದೇ ಇರೋ ನನ್ನ ಗಂಡನಿಗೆ ಆಸ್ಪತ್ರೆ ಕರ್ಕೊಂಡು ಹೋಗಿ ಗುಣಮುಖನ್ ಮಾಡಿ ಅವ್ರಿಗೆ ಕಣ್ಣು ಬರೋ ಹಾಗೆ ಮಾಡಿದ್ರು. ಈಗಿನ ಕಾಲದಲ್ಲಿ ಓಡ ಹುಟ್ಟಿದ ತಮ್ಮ ಅಂದ್ರೆ ಕಷ್ಟ ಕಾಲದಲ್ಲಿ ಆಗಲ್ಲ ಅಂತದ್ರಲ್ಲಿ ನೀವು ಅನ್ನ ಸ್ಥಾನ ಕೊಟ್ಟು ನಮ್ಗೆ ಮರು ಜನ್ಮ ಬರೋ ಹಾಗೆ ಮಾಡಿದ ಅವತಾರ ಪುರುಷರು ನೀವು. ನೀವು ನಮ್ಮ ಪಾಲಿನ ದೇವ್ರಣ್ಣ, ನಮ್ಮ ಪಾಲಿನ ದೇವ್ರು. ಯಾಕಮ್ಮ ಈಗೆಲ್ಲ ಮಾತಾಡ್ತಾ ಇದೀಯಾ? ನೀವು ಸಿಕ್ಕಿದ ಮೇಲೆ ತಾನೆ ಕಲ್ಲಿನಂತ ಇದ್ದ ನನ್ನ ಮನಸ್ಸು ಬಂಗಾರವಾಗಿದ್ದು. ನೋಡಮ್ಮ, ನಾನು ಚಿಕ್ಕ ವಯಸ್ಸಿನಲ್ಲಿ ಕಳೆದುಕೊಂಡ ಅಣ್ಣ ತಂಗಿಯರ ಬಂಧು ಬಾಂಧವ್ಯವನ್ನು ನಿಮ್ಮಲ್ಲಿ ನಾನು ನೋಡಿದ್ದು. ನಾನು ಕೆಟ್ಟ ಚಟಗಳಿಂದ ಮುಕ್ತನಾಗಿ ಒಬ್ಬ ಮನುಷ್ಯನಾಗಿ ಮಾಡಿದ್ದು ನೀವೇ ಅಲ್ವೇನಮ್ಮ. ನೋಡಮ್ಮ, ನಾನು ನಿಮ್ ಕೈ ಮುಗಿದು ಕೇಳ್ಕೊತೀನಿ, ಇನ್ನು ಮುಂದೆ ನಮ್ಮಿಬ್ಬರ ಮಧ್ಯದಲ್ಲಿ ಮತ್ತೆ ಯಾವ್ದು ಉಪಕಾರ ಮಾತು ಬೇಡಮ್ಮ. ಯಾಕಪ್ಪ ವೀರಭದ್ರಂಗೆ ಅವರು ನಮ್ಮ ಪಾಲಿಗೆ ದೇವರಿದ್ದಂಗೆ, ಅದ್ರಲ್ಲಿ ಎರಡು ಮಾತಿಲ್ಲ. ಸರಿಯಾಗಿ ಕೇಳಿದ್ರಿ ಬಾವ. ಆದ್ರೆ ನಾನು ನಿಮ್ಮಲ್ಲಿ ಒಂದೇ ಒಂದು ವಿಚಾರ ಕೇಳ್ಕೊತೀನಿ, ನನ್ನ ಬಿಟ್ಟು ದೂರ ಹೋಗುದಿಲ್ಲ ತಾನೆ? ನಮ್ಮಲ್ಲಿ ಬೇಡಿಕೊಳ್ಳುವ ವಿಚಾರ ಏನು? ನೋಡಿ, ನಾವು ತಲೆ ಮೇಲೆ ಎತ್ಕೊಂಡು ಮಾಡ್ತೀವಿ. ದಯವಿಟ್ಟು ಬೇಡ್ಕೊಳ್ಳೋದನ್ನ ನಮ್ಮಿಂದ ಏನಾಗಬೇಕು ಕೆಲಸ ಹೇಳಿ. ನಿಮ್ಮ ಕಷ್ಟ ಸುಖದಲ್ಲಿ ನಮ್ಗೆ ಪಾಲಿದೆ. ನಿಮ್ಮ ಎಲ್ಲಾ ಸುಖ ಆಗ್ಲಿ ಕಷ್ಟ ಆಗ್ಲಿ ಕೇಳೋದಕ್ಕೆ ಅಧಿಕಾರ ಇದೆ, ಹಕ್ಕಿದೆ. ದಯವಿಟ್ಟು ಅದೇನು ಅಂತ ಹೇಳೋಣ. ನೋಡಮ್ಮ ಬಾವ, ನನ್ನನ್ನ ಒಟ್ಟಿಯಾಗಿ ಮಾಡಿ ಹೋಗುದಿಲ್ಲ ತಾನೆ? ಮಾತು ಅಂತ ಆಡ್ತಾರೆ ಇರುವುದವ್ರೆ. ಮುಂದೆ ಎಂತ ಸಂದರ್ಭ ಬಂದ್ರು ನಾವು ಮಾತ್ರ ನಿಮ್ಮನ್ನ ಬಿಟ್ಟು ಹೋಗುದಿಲ್ಲ. ಅಕಸ್ಮಾತ್ ಬಂದ್ರೆ ನಮ್ಮ ಉಸಿರು ನಿಂತ ಮೇಲೆನೆ. ಹೌದು ಅಣ್ಣ, ನಮಗೂ ಕೂಡ ನಿಮ್ಮನ್ನ ಬಿಟ್ಟು ಬದುಕ್ ಶಕ್ತಿ ಇಲ್ಲ. ನಿಮ್ಮನ್ನ ಬಿಟ್ಟು ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಅಣ್ಣ. ನಾನ್ ಪೂಜಿಸ್ತಾ ಇರೋ ಆ ದೇವ್ರ ಮೇಲೆ ಆಣೆ. ತುಂಬಾ ಸಂತೋಷ ಆಯ್ತಮ್ಮ. ನೋಡಮ್ಮ, ಒಳಗೆ ಹೊಟ್ಟೆ ಸಿಗ್ತಾ ಇದೆ, ಸ್ವಲ್ಪ ಊಟ ಕೊಟ್ಟು ನಡಿಯಮ್ಮ. ಬನ್ನಿ ಅಣ್ಣ. ಸ್ಮಶಾನ ಜಾಗದಲ್ಲಿ ಯಾರು ಜನನೇ ಕಾಣ್ತಾ ಇಲ್ವಲ್ಲ? ಮನೆ ಒಳಗೆ ಯಾರು ಇರ್ಬೋದು? ಒಳಗಡೆ ಯಾರಿದ್ದಾರೆ? ಕೂಗು. ಯಾರೀ ಮನೆ ಒಳಗಡೆ? ನಮ್ಮ ಸಾಹೇಬ್ರು ಕಾಯ್ತಾರೆ, ಬನ್ನಿ, ಬೇಗ ಬನ್ನಿ. ಓ ಸರ್, ಏನ್ ಸರ್ ಇಲ್ಲಿವರೆಗೂ ನಾನೇ ಬರ್ತಾ ಇದ್ದಲ್ಲ? ನೋಡಪ್ಪ, ನಂದೊಂದು ಕೇಸ್ ಬಗ್ಗೆ ಇನ್ವೆಸ್ಟಿಗೇಷನ್ ಬಂದಿದೆ. ಸ್ವಲ್ಪ ದಾಹ ಆಗ್ತಾ ಇದೆ, ಕುಡಿದಕ್ಕೆ ಒಂದು ಸ್ವಲ್ಪ ನೀರು ಕೊಡ್ತೀಯಾ? ಅಮ್ಮ ಸರಳ, ಸಾಹೇಬ್ರು ಬಂದಿದ್ದಾರೆ, ಸ್ವಲ್ಪ ನೀವಲ್ಲ ಅದಕ್ಕೆ ಪಾಪಿಸ್ರು, ನಾವು ಪಾಪಿಸ್ರು. ಯಾಕಮ್ಮ ಮನೆ ಬಿಟ್ಟು ಇಲ್ಲಿ ಬಂದು ಸೇರಿದ್ದೀರಾ? ನಿಮ್ಮ ಮೈದ್ನರು ಇದ್ದಾರೆ ಎಂದಿರೋದು ಮರ್ತ್ಬಿಟ್ಟಿದ್ದೀರಾ? ಅದಕ್ಕೆ ನನ್ನ ಮತ್ತು ನನ್ನ ಹೆಂಡತಿಯಿಂದ ನಿಮ್ಮ ಮನಸ್ಸಿಗೆ ತುಂಬಾ ನೋವಾಗಿದೆ. ದಯವಿಟ್ಟು ತಾಯಿ ಹೃದಯಕ್ಕೆ ಕೊಡ್ಲಿ ಪೆಟ್ಟಾಕ್ಬಿಟ್ಟೆ. ಅದಕ್ಕೆ
ನನ್ನಂತ ನದೃಷ್ಟ ಈ ಭೂಮಿ ಮೇಲೆ ಬದುಕಿರ್ಬಾರ್ದು. ಅದಕ್ಕೆ ನನ್ನ ಅಣ್ಣ ಹತ್ಕೆನ ಕಂಡು ಅವರಿಂದ ಕ್ಷಮೆ ಯಾಚಿಸಿ ನನ್ನ ಬದುಕಿನ ನಿರ್ಧಾರಗಳನ್ನು ತೆಗೆದುಕೊಳ್ಳೋಣ ಅನ್ಕೊಂಡೆ. ಆದ್ರೆ ನಿಮ್ಮನ್ನ ಹುಡುಕಾಡ್ದೆ, ನಿಮ್ ಸುಳುವೇ ಸಿಕ್ಕಿಲ್ಲ. ಅದಕ್ಕೆ ಅದ್ರ ಬದಲಾಗಿ ನನ್ನ ಅಣ್ಣ ವಿನಯ್ ಸಿಕ್ಕಿದ್ರು. ಈಗ ನೀವು ಕೂಡ ಸಿಕ್ಕಿದ್ರಿ. ದಯವಿಟ್ಟು ನನ್ ಸಂಸುಡಿ ಅದಕ್ಕೆ ಅಣ್ಣ ಏನ್ರು ಪರವಾಗಿರಲ್ಲೋ. ಅಣ್ಣ ಯಾಕಣ್ಣ ನಮ್ಮನ್ನು ವಿದ್ಯಾವಂತರಾಗಿ ಮಾಡಿದೆ? ಅತ್ತಿಗೆ ಮತ್ತು ನೀವು ಮಾಡಿದ ತ್ಯಾಗಕ್ಕೆ ತ್ಯಾಗ ಅಷ್ಟಿಷ್ಟಲ್ಲಣ್ಣ. ನೀವು ಮಾಡಿರೋ ತ್ಯಾಗನ ಮರೆತು ತುತ್ತು ಕೊಟ್ಟ ತಂದೆ ತಾಯಿಗೆ ವಿಷ ಕೊಟ್ಟ ಘಾತುಕ ನಾನಣ್ಣ. ನನ್ನ ಹೆಂಡತಿಯ ಮಾತನ್ನು ಕೇಳಿ ನಿಮ್ಮನ್ನು ಕಡೆಗಣಿಸ್ಬಿಟ್ಟೆ ಅಣ್ಣ. ನಿಮ್ಮನ್ನು ಮನೆಯಿಂದ ಹೊರ ಹಾಕಿದ ಪಾಪಿ ಅಣ್ಣ ನಾನು. ನಿನ್ ತಮ್ಮನ ನಿನ್ ಕೈಯಾರೆ ಸಾಯಿಸ್ಬಿಡಣ್ಣ, ಸಾಯಿಸ್ಬಿಡು. ಏನೋ ಮಾಡ್ತಿದ್ಯಾ? ಎಲ್ಲ ವಿಧಿಯಾಟ ಕಣ. ಆ ಆಟಗಾರರ ಮುಂದೆ ನಮ್ದೇನು ನಡೆಯಲ್ಲ. ಆಡಿತು ಆತ ಒಟ್ಟಲ್ಲಿ ನಮ್ಮ ಕರ್ಮ ಸಂಕಟ ಕಳೆದು ಒಳ್ಳೆಗಳಿಗೆ ಕೂಡಿ ಬಂದಿದೆ. ನೀವು ಯಾವತ್ತೂ ನಮ್ಮನ್ನ ಕೆಟ್ಟ ದೃಷ್ಟಿಯಿಂದ ನೋಡೇ ಇಲ್ಲ. ಇಲ್ಲಿ ನೋಡಿ, ನೀವ್ ಯಾವತ್ತಿದ್ರು ಅವತ್ತು ನಮ್ಮ ಮಕ್ಕಳೇ, ಇವತ್ತು ನಮ್ಮ ಮಕ್ಕಳೇ. ಅಂದ್ಹಾಗೆ ತಾರಾ ಹೇಗಿದ್ದಾಳೋ? ಚೆನ್ನಾಗಿದ್ದಾಳೆ ತಾನೆ? ಅದಕ್ಕೆ ಇವತ್ತಿನ ಈ ದುರಸ್ಥಿತಿಗೆ ಅವಳೇ ಕಾರಣ. ಅವಳು ಚೆನ್ನಾಗೇ ಇರ್ತಾಳೆ ಬಿಡಿ, ಆದ್ರೆ ದುಃಖ ಅನುಭವಿಸ್ತಾ ಇರೋದು ನಾವು. ಅವಳು ನಮ್ಮ ಸಂಸಾರಕ್ಕೆ ಖಳನಾಯಕಿಯಾಗಿ ಬರ್ತಾಳೆ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ಅದಕ್ಕೆ ಅವಳು ಯಾಕೆ ಈ ರೀತಿ ಮಾಡಿದ್ಲು ಅಂತ ನನಗೊತ್ತು. ಏಕೆಂದ್ರೆ ನಾನು ಅವಳ ಅಕ್ಕನನ್ನು ಪ್ರೀತಿ ಮಾಡಿದ್ದಕ್ಕೆ ಈ ರೀತಿ ಮಾಡಿದ್ದಾಳೆ. ಒಂದು ದಿನ ಆ ವಿಷಯ ಏನೆಂದು ತಿಳಿದು ವಿಷ ಕುಡಿದು ಆತ್ಮಹತ್ಯೆ ಮಾಡ್ಕೊಬಿಟ್ಲು. ಅದಕ್ಕೆ ನಾನೇ ಕಾರಣ ಎಂದು ಈ ರೀತಿ ಮಾಡಿದ್ದಾಳೆ ಅಷ್ಟೇ ತಾರ. ಇಂದಲ್ಲ ನಾಳೆ ಅವಳ ತಪ್ಪಿಗೆ ಅರಿವಾಗ್ಲಿ. ಅರಿವಾಗಿದೆ. ನನ್ನ ತಪ್ಪಿನ ಅರಿವೇನು ಅಂತ ನನಗೀಗಾಗಲೇ ಗೊತ್ತಾಗಿದೆ. ಅಕ್ಕ, ಮಾವ, ನೋಡಿ, ನಿಮ್ಮ ಹತ್ರ ಕ್ಷಮೆ ಕೇಳೋದಕ್ಕೂ ನನ್ಗೆ ಅರ್ಹತೆ ಇಲ್ಲ. ನಿಮ್ಮ ಸಂಸಾರನ ಛಿದ್ರ ಮಾಡಿ ನಿಮ್ಮ ಜೀವನನೇ ನರಕ ಮಾಡ್ಬಿಟ್ಟಿದ್ದೀನಿ. ದಯವಿಟ್ಟು ದಯವಿಟ್ಟು ನನ್ನನ್ನು ಕ್ಷಮಿಸ್ಬೇಡಿ. ನೀವು ಕ್ಷಮಿಸಿದ್ರೆ ನನ್ನ ಖಂಡಿತ ಈ ಭೂಮಿ ಯಾಕೆ ಇಷ್ಟೆಲ್ಲ ಮಾತಾಡ್ತೀಯ? ನೋಡು, ನೀನ್ ಕ್ಷಮಿಸುವಂತ ತಪ್ಪೇನ್ ಮಾಡಿದೀಯಾ? ನಿಮ್ಮ ಅಕ್ಕನ ಸಾವಿಗೆ ಕಾರಣ ಗೊತ್ತಿಲ್ಲದೆ ತಪ್ಪು ಮಾಡಿದ್ದಕ್ಕೆ ಯಾಕೆ ಕ್ಷಮೆ ಕೇಳ್ತೀಯ? ಹಾಗೆಲ್ಲ ಮಾತಾಡ್ಬಾರ್ದು. ವಿನಯ್, ನೋಡಿ, ನಮ್ಮ ಅಕ್ಕನ ಸಾವಿಗೆ ನೀವೇ ಕಾರಣ ಅಂತ ತಪ್ಪಾಗಿ ತಿಳ್ಕೊಂಡೆ. ಆದ್ರೆ ನಮ್ಮ ಅಕ್ಕನ ಸಾವಿಗೆ ಯಾರು ಕಾರಣ ಆಗಿದಾರೋ ಅವ್ರಿಗೆ ಸರಿಯಾದ ಶಿಕ್ಷೆನೂ ಆಗಿದೆ. ಅವ್ರಿಗವ್ರ ಪ್ರಾಯಶ್ಚಿತನ ಅನುಭವಿಸೋ ಹಾಗೆ ಮಾಡಿದ್ದೀನಿ. ಆದ್ರೆ ನಿಮ್ಮ ಬಗ್ಗೆ ತಿಳ್ಕೊಳ್ದೆ ನಿಮಗಿಷ್ಟೆಲ್ಲ ನೋವು ಕೊಟ್ಟಿದ್ದೀನಿ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಸಮಾಧಾನ ತಗೋ. ನೋಡಮ್ಮ, ಎಲ್ಲ ವಿಷಯಗಳಿಗೆ ನಡಿಬಾರ್ದು ನಡೆದೋಯ್ತು. ಇಲ್ಲಿಗೆ ನಮ್ಮ ಜೀವನದ ಸಂಕಟಗಳೆಲ್ಲ ತೀರೋಯ್ತು. ಇನ್ನು ಮುಂದೆ ನಮ್ಮ ಜೀವನದಲ್ಲಿ
ಬಾಳಿನ ದಾರಿಯಲ್ಲಿ ಸಂಸಾರಕ್ಕೆ ನಿಮ್ಮಿಂದ ಸಾಗ್ಬೇಕಮ್ಮ. ಹಿಂದೆ ನಡೆದೆಲ್ಲ ಮರೆತು ಹೊಸ ಜೀವನ ಸಾಗಿಸಿ. ರೀ ನನ್ ತಪ್ಪಾಯ್ತು, ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡ್ರಿ. ಆಯ್ತು ಬಿಡಮ್ಮ, ಅಣ್ಣ ಅಕ್ಕನೇ ಸಂಸದ ಮೇಲೆ ನಂದೇನಿದೆ. ತಾರಾ, ನಡೆದುದೆಲ್ಲ ಒಳ್ಳೇದಕ್ಕೆ. ಇನ್ನು ಮುಂದೆ ಆದ್ರೂ ನಮ್ಮ ಬಾಳಿನ ದಾರಿ ಸುಗಮವಾಗಿ ಸಾಗ್ಲಿ. ಅಣ್ಣ ಅದಕ್ಕೆ ಬನ್ನಿ ಹೋಗೋಣ ನಮ್ಮ ಮನೆಗೆ. ಇಲ್ಲಪ್ಪ, ವಿನಯ್, ಎಲ್ಲಿದೆಯಪ್ಪ ನಮ್ಮನೆ? ಇನ್ನು ಮುಂದೆ ಈ ಮನೆನೇ ನಮ್ಮ ಅರಮನೆ. ನಾವು ಅಲ್ಲಿಗೆ ಬರೋದಕ್ಕೆ ಸಾಧ್ಯವಿಲ್ಲ. ಈ ಮನೆ ಅನ್ನದೋಣ ಬೇಕಾದಷ್ಟಿದೆ. ನನ್ನ ಬಾಳಿನ ದಾರಿನ ಸರಿ ಮಾಡಿದ ಈ ವೀರನನ್ನು ಬಿಟ್ಟು ನಾನು ಬರಲ್ಲ. ನೀವು ಹೋಗಿ ಸುಖವಾಗಿ ಸಂಸಾರ ಮಾಡಿ. ಅಣ್ಣ ಏನ್ ಹೇಳ್ತಾ ಇದ್ದೀರಾ? ನೀವಿಲ್ಲದ ಆ ಮನೆಯಲ್ಲಿ ನಾವು ಚೆನ್ನಾಗಿರೋದೆ ಸಾಧ್ಯವಿಲ್ಲ ಅಣ್ಣ, ಸಾಧ್ಯವಿಲ್ಲ. ಬನ್ನಿ ಅಣ್ಣ, ಮನೆಗೆ ಹೋಗೋಣ. ಇಲ್ಲಪ್ಪ, ನಾವು ಈ ಅಣ್ಣನ ಬಿಟ್ಟು ಬರೋದಕ್ಕೆ ಸಾಧ್ಯನೇ ಇಲ್ಲ. ಅವನ್ನ ಬಿಟ್ಟು ಬದುಕೋ ಶಕ್ತಿ ನಮಗಿಲ್ಲ. ನೀವಿನ್ ಹೋಗಿ ಸಂತೋಷವಾಗಿ ಬಾಳಿ. ನಿಮ್ಮ ಈ ಜೀವನ ಸುಖಕರವಾಗಿರ್ಲಿ ಅಂತ ಆ ದೇವ್ರನ್ನ ಬೇಡ್ಕೊಡ್ತೀನಿ. ವೀರಭದ್ರಣ್ಣ, ನೀವು ನಮ್ಮ ಯಾವ ಜನ್ಮದ ಪುಣ್ಯ. ಅಣ್ಣನಾಗಿದ್ರು ನಮ್ಮ ಅಣ್ಣ ಅದಕ್ಕೆನ ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ಅದಕ್ಕೆ ನಾವ್ ಯಾವಾಗಲೂ ನಿಮ್ಗೆ ಚಿರುನುಡಿಯಾಗಿರ್ತೀವಿ. ದಯವಿಟ್ಟು ನಮ್ಮ ಅಣ್ಣ ಅದಕ್ಕೆನ ಕಳ್ಸ್ಕೊಡಿ ನಮ್ಮ ಜೊತೆ. ಬರ್ತೀನಿ ಅಂದ್ರೆ ಸಂತೋಷ ಕರ್ಕೊಂಡ್ರಪ್ಪ, ನಮ್ದೇನು ಅಭ್ಯಂತರ ಇಲ್ಲ. ವಿಶಾಲ್, ವಿನಯ್, ತಾರಾ, ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ನಮ್ಗೆ ಹಿಂಸೆ ಮಾಡಬೇಡಿ. ಇಲ್ಲಿ ಇರುವುದಕ್ಕೆ ಅನುಮಾನ ಕೊಡಿ. ನಮ್ಮ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗ ಇರುತ್ತೆ. ಇನ್ನು ಮುಂದಿನ ನಿಮ್ಮ ಬಾಳಿನ ದಾರಿಯನ್ನು ನೀವೇ ನೋಡ್ಕೊಳ್ಳಿ. ತಾರಾ, ಈ ನನ್ನ ಮೈದ್ರನ್ನ ಇನ್ಮೇಲೆ ನೀನೇ ಆರೈಕೆ ಮಾಡ್ಬೇಕು, ನೀನೇ ಚೆನ್ನಾಗಿ ನೋಡ್ಕೋಬೇಕು. ಬೇಜಾರ್ ಮಾಡ್ಕೋಬೇಡ, ನಾವು ಕೂಡ ಆವಾಗ ಮನೆಗೆ ಬಂದು ಹೋಗ್ತೀವಿ. ಅಕ್ಕ, ಮಾವ, ಅಂತೂ ನಾವಿಷ್ಟೆಲ್ಲ ಕೇಳ್ಕೊಂಡ್ರು ನೀವು ಬರೋದಿಲ್ಲ ಅಂತಿದ್ದೀರಾ. ನಿಮ್ಮ ಮನಸ್ಸಿಗೆ ಎಲ್ಲಿ ಸಂತೋಷ ಬರುತ್ತೋ ಅಲ್ಲೇ ಇರಲಿ ಅಂತ ಬಯಸ್ತೀನಿ. ಆದರೆ ನಂದೊಂದು ಷರತ್ತಿದೆ, ಅದಕ್ಕೆ ಒಪ್ಕೊಂಡ್ರೆ ಮಾತ್ರ. ಅದೇನು ಅಂತ ಹೇಳಮ್ಮ. ನೋಡಿ, ಪ್ರತಿ ತಿಂಗಳು ನಿಮಗೆ ಖರ್ಚಿಗಣ ದಿನಸಿ ಎಲ್ಲನೂ ನಮ್ಮ ದುಡಿಮೆಯಿಂದ ನಾವು ಕಳಿಸ್ಕೊಡ್ತೀವಿ. ಅದನ್ನ ಯಾವುದೇ ಕಾರಣಕ್ಕೂ ಬೇಡ ಅಂದೆ ನೀವಿಬ್ರು ಇಸ್ಕೋಬೇಕಷ್ಟೇ. ಆಯ್ತಮ್ಮ.